ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾವು ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ತಾಯಿನೇ ದೇವರು, ತಾಯಿನೇ ಗುರು. ನಮಗೆ ತಾಯಿನೇ ಮೊದಲ ಗುರು. ಮಗು ಈ ಪ್ರಪಂಚದಲ್ಲಿ ಯಾರನ್ನು ನೋಡಿ ಏನು ಕಲಿಯುತ್ತೋ ಗೊತ್ತಿಲ್ಲ, ತಾಯಿನಂತೂ ನೋಡಿ ಕಲಿಯುತ್ತೆ. ತಾಯಿಯ ಬುದ್ಧಿ ಜ್ಞಾನ ಅದೇ ಥರ ಫಾಲೋ ಮಾಡುತ್ತೆ. ಮಗು ಹುಟ್ಟಿದಾಗಿಂದ ಫಸ್ಟ್ ನೋಡೋದೇ ತಾಯಿನ. ತಾಯಿ ಹೇಳ್ಕೊಟ್ಟಿದ್ದನ್ನು ಕಲಿಯುತ್ತೆ. ತಾಯಿ ಏನು ಮಾಡ್ತಾಳೋ ಅದನ್ನೇ ಮಾಡುತ್ತೆ. ತಾಯಿನೇ ಎಲ್ಲ. ಈ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಚಿಕ್ಕವರಾಗಲಿ ತಾಯಿ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಲ್ಲ. ನಾವು ಯಾರೇ ಏನೇ ಹೇಳಿದರೂ ಕೇಳಲ್ಲ, ತಾಯಿ ಮಾತೇ ಕೇಳೋದು. ಒಂದು ವೇಳೆ ತಾಯಿ ತುಂಬ ಬುದ್ಧಿವಂತಲಾಗಿದ್ದರೆ ಮಕ್ಕಳಿಗೆ ತುಂಬ ಬುದ್ಧಿಯನ್ನು ಕಲಿಸ್ತಾರೆ. ತಾಯಿ ಒಂದು ವೇಳೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅಂದರೆ ಮಕ್ಕಳು ಕೂಡ ಬುದ್ಧಿ ಇರಲ್ಲ, ಜ್ಞಾನ ಇರಲ್ಲ, ಆ ಥರ ಬೆಳೀತಾರೆ. ಮಕ್ಕಳು ಯಾವಾಗಲೂ ತಾಯಿನ ಫಾಲೋ ಮಾಡ್ತಾರೆ. ಅದಕ್ಕೆ ತಾಯಂದಿರು ವಿದ್ಯಾವಂತರಾಗಿರಬೇಕು. ಕೇವಲ ವಿದ್ಯಾವಂತರಾಗಿರ್ಬೇಕಷ್ಟೇ, ಅವರು ಕೆಲಸ ಮಾಡೋಕ್ಕೆ ಹೋಗಬಾರ್ದು ಆಫೀಸ್ನಲ್ಲಿ. ಮಕ್ಕಳಿಗೋಸ್ಕರ ತಾಯಂದಿರು ವಿದ್ಯಾವಂತರಾಗಿರಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಮತ್ತು ಒಳ್ಳೆಯ ಮಾರ್ಗದರ್ಶನ ಕೂಡ ಮಾಡ್ತಾರೆ. ತಾಯಿ ದಡ್ಡಿ ಆದರೆ ಮಕ್ಕಳು ದಡ್ಡಿ ಆಗ್ತಾರೆ. ತಾಯಿ ಜಾಣರಾಗಿದ್ದರೆ ಮಕ್ಕಳು ಕೂಡ ಜಾಣರಾಗ್ತಾರೆ. ತಾಯಿ ಹುಟ್ಟಿದಾಗಿಂದ ಮದುವೆ ಆಗುವವರೆಗೆ ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಒಳ್ಳೆ ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ಒಳ್ಳೆ ಆರೋಗ್ಯವನ್ನು ಸಂಪಾದನೆ ಮಾಡಬೇಕು. ಮದುವೆಯಾದ ನಂತರ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ನೀಡಬೇಕು, ಒಳ್ಳೆ ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು, ಒಳ್ಳೆ ಜ್ಞಾನವಂತರನ್ನಾಗಿ ಮಾಡಬೇಕು, ಒಳ್ಳೆ ಆರೋಗ್ಯವಂತರನ್ನಾಗಿ ಮಾಡಬೇಕು ಮಕ್ಕಳನ್ನ. ಮಕ್ಕಳಿಗೆ ತಾಯಿ ಬಾಲ್ಯದಲ್ಲಿ ಹೇಗಿರಬೇಕು, ಯೌವನದಲ್ಲಿ ಹೇಗಿರಬೇಕು, ಮಧ್ಯ ವಯಸ್ಸಿನಲ್ಲಿ ಹೇಗಿರಬೇಕು, ಮುಪ್ಪಿನಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಡ್ಬೇಕು, ಮಾರ್ಗದರ್ಶನ ಮಾಡಬೇಕು. ಮಕ್ಕಳಿಗೆ ತಾಯಿ ಮಾರ್ಗದರ್ಶನ ಮಾಡಲಿಲ್ಲ ಅಂದರೆ ಅವ್ರ ಜೀವನ ಕೆಟ್ಟೋಗುತ್ತೆ. ತಾಯಿನೇ ಎಲ್ಲದಕ್ಕೂ ಮುಖ್ಯ ಕಾರಣ. ಯಾವುದೇ ಒಬ್ಬ ವ್ಯಕ್ತಿ ಅವನ ಬಿಹೇವಿಯರ್, ಅವನ ಆಟಿಟ್ಯೂಡ್, ಅವನು ಯಾವ ರೀತಿ ನಡವಳಿಕೆಯನ್ನು ಮಾಡ್ತಾನೆ, ಎಲ್ಲರೊಂದಿಗೆ ಯಾವ ರೀತಿ ವರ್ತಿಸ್ತಾನೆ, ಅದನ್ನು ನೋಡಿದ ತಕ್ಷಣ ಅವ್ರ ತಾಯಿ ಎಷ್ಟು ಬುದ್ಧಿವಂತಲು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಕೆಲವರು ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನ ತುಂಬ ಮುದ್ದಾಗಿ ಸಾಕಿ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಅವ್ರಿಗೆ ಏನೂ ಗೊತ್ತಿರಲ್ಲ. ಅವು ಸಣ್ಣ ಮಕ್ಕಳಿದ್ದಂಗೆ ಇರ್ತವೆ, ಅವಕ್ಕೇನು ತಿಳುವಳಿಕೆನೇ ಇರಲ್ಲ. ಅವರಿಗೆ ಮದುವೆ ಆಗಿ ಮಕ್ಕಳಾದಾಗ ಆ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಅವ್ರಿಗೆ ಏನು ಮಾರ್ಗದರ್ಶನ ಮಾಡಬೇಕು ಗೊತ್ತೇ ಇರಲ್ಲ. ಇನ್ನೂ ಮಕ್ಕಳ ಥರನೇ ಆಡ್ತಿರ್ತಾರೆ, ತೆಪ್ಪರಾಗಿರ್ತಾರೆ. ಮಕ್ಕಳು ಕೂಡ ಅದೇ ಥರ ಆಗಿಬಿಡ್ತಾರೆ, ಅವ್ರ ಜೀವನವೂ ಅದೇ ಥರ ಆಗಿಬಿಡುತ್ತೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಯಾಕೆ ಕಾನೂನು ಮಾಡಿದ್ದಾರೆ ಅಂತಂದರೆ, ಹೆಣ್ಣು ಮಕ್ಕಳು ಎಷ್ಟು ಬುದ್ಧಿವಂತರಾಗಿರ್ತಾರೆ ಅವ್ರ ಮಕ್ಕಳು ಕೂಡ ಅಷ್ಟೇ ಬುದ್ಧಿವಂತರಾಗ್ತಾರೆ ಅಂತ ಅರ್ಥ. ಆದರೆ ಕೆಲವ್ರು ಏನು ಮಾಡ್ತಾಯಿದ್ದಾರೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಕಾಲೇಜಿಗೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ಆಫೀಸ್ನಾಗ ಕೆಲಸ ಮಾಡ್ತಾರೆ, ಗಂಡು ಮಕ್ಕಳು ದುಡ್ದಂಗೆ ದುಡಿತಾರೆ, ಮಕ್ಕಳಿಗೇನು ಹೇಳ್ಕೊಡಲ್ಲ, ಮಕ್ಕಳಿಗೇನು ಕಲಿಸಲ್ಲ, ಮಕ್ಕಳನ್ನ ಫ್ರೀಯಾಗಿ ಬಿಡ್ತಾರೆ, ಮಕ್ಕಳಿಗೆ ಮನಸ್ಸನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕಂತ ಹೇಳ್ಕೊಡಲ್ಲ, ಯಾವ ರೀತಿ ಪಂಚೇಂದ್ರಿಯಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ಕೊಡಲ್ಲ.
ಯಾವ ರೀತಿ ದೈಹಿಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳ್ಕೊಡಲ್ಲ, ಯಾವ ರೀತಿ ಮಾನಸಿಕ ಶಕ್ತಿಯನ್ನು ಕಾಪಾಡ್ಕೋಬೇಕು ಅಂತ ಹೇಳ್ಕೊಡಲ್ಲ. ಓದೋದು, ಆಫೀಸ್ಗೆ ಹೋಗೋದು, ಕೆಲಸ ಮಾಡೋದು, ಬಂದು ಮಕ್ಕಳೋದು. ಮಕ್ಕಳು ಹಾಸ್ಟ್ಲಾಗ ಬಿಡೋದು, ಇಲ್ಲ ಯಾರ ಮನೆಗನ ಬಿಡೋದು, ಅವ್ರನ್ನ ಸರಿಯಾಗಿ ಗಮನಿಸಲ್ಲ, ನೋಡಲ್ಲ. ಕೊನೆಗಾಲದಲ್ಲಿ ಏನು ಮಾಡ್ತಾರೆ, ಮಕ್ಕಳು ತಂದೆ ತಾಯಿಗೆ ಊಟ ಹಾಕಲ್ಲ, ಹೊತ್ತು ಹೊರಗೆ ಹಾಕ್ತಾರೆ. ಅವ್ರ ಮೇಲೆ ಭಕ್ತಿ ಇರಲ್ಲ, ಪ್ರೀತಿ ಇರಲ್ಲ, ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ. ಆದ್ದರಿಂದ ತಾಯಿಯಾದವಳು ಮಕ್ಕಳಿಗೆ ತಾನು ವಯಸ್ಸಾದಾಗ ಆವಾಗ ಅವಳನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ಮಕ್ಕಳಿಗೆ ತರಬೇತಿ ಕೊಡಬೇಕು. ಹೆಣ್ಣು ಮಕ್ಕಳು ಶಿಕ್ಷಣ ಅಂದರೆ ಅದು ಉದಾಸ್ಲ ಒಳಗೆ ಮಾತ್ರ ಸೀಮಿತವಾಗಿರಬೇಕು. ಕುಟುಂಬದಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಆರೋಗ್ಯವಂತರನ್ನಾಗಿ ಮಾಡಿ, ಜ್ಞಾನವಂತರನ್ನಾಗಿ ಮಾಡಿ, ಮಾನಸಿಕವಾಗಿ ಶಕ್ತಿಶಾಲಿಗಳನ್ನಾಗಿ ಮಾಡುವ ಕರ್ತವ್ಯ ತಾಯಿದೇ ಆಗಿರುತ್ತೆ. ಉದಾಸ್ಲು ಹೊರಗಡೆ ನರಕ, ಉದಾಸ್ಲು ಒಳಗಡೆ ಸ್ವರ್ಗ. ಹೆಣ್ಣು ಮಕ್ಕಳಿಗೆ ಉದಾಸ್ಲು ಒಳಗಡೆ ಯಾವ ರೀತಿ ಬದುಕಬೇಕು, ತವ್ರ ಮನೆಯಲ್ಲಿ ಯಾವ ರೀತಿ ಇರಬೇಕು, ಗಂಡನ ಮನೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಗುರು ಹಿರಿಯರಿಂದ ಕೇಳಿ ತಿಳ್ಕೊಂಡು ಎಲ್ಲ ಮಾನವೀಯ ಮೌಲ್ಯಗಳನ್ನು ಕಲ್ತ್ಕೊಂಡು ಜೀವನ ಮಾಡೋದನ್ನು ಕಲ್ತ್ಕೊಂಡು ಆಮೇಲೆ ಮದುವೆ ಆಗಬೇಕು. ಹೆಣ್ಮಕ್ಳು ಮದುವೆ ಆದಮೇಲೆ ತರಬೇತಿ ತೊಗೊಳಕ್ಕೆ ಹೋಗಬಾರ್ದು, ಜೀವನ ಕೆಟ್ಟೋಗುತ್ತೆ. ಮದುವೆ ಆಗೋದಕ್ಕಿಂತ ಮುಂಚೆನೇ ವೈವಾಹಿಕ ಜೀವನದಲ್ಲಿ ಸುಖವಾಗಿ ಬದುಕಬೇಕಂದ್ರೆ ಏನು ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಆಮೇಲೆ ಮದುವೆ ಆಗಬೇಕು. ಮದುವೆ ಆದ ನಂತರ ಎಲ್ಲ ತಯಾರಿ ತಗೊಳಕ್ಕೆ ಹೋಗಬಾರ್ದು, ತರಬೇತಿ ತಗೊಳೋದಕ್ಕೆ ಹೋಗಬಾರ್ದು. ಕೆಲವು ಹೆಣ್ಮಕ್ಳು ಹುಟ್ಟಿದಾಗಿಂದ ಮದುವೆ ಆಗುವವರೆಗೂ ಸುಖವಾಗಿ ಬೆಳೆದಿರ್ತಾರೆ. ಮದುವೆ ಆದೋದ್ಮೇಲೆ ತಮ್ಮ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳನ್ನು ನಿಭಾಯಿಸೋದಕ್ಕೆ ಆಗೋದಿಲ್ಲ. ಅದನ್ನು ನರಕ ಅನ್ಕೊತಾರೆ, ಕಷ್ಟ ಅನ್ಕೊತಾರೆ, ತೊಂದರೆ ಅನ್ಕೊತಾರೆ. ಅವರ ಮುಖ್ಯವಾದ ಕರ್ತವ್ಯಗಳನ್ನು ಮರ್ತೋಗ್ತಾರೆ. ಅದರಿಂದ ಸಂಸಾರ ನರಕ ಆಗುತ್ತೆ, ಜೀವನ ನರಕ ಆಗುತ್ತೆ. ನಾವು ನಮ್ಮ ಮನೆ ಸೊಸೆ ಯಾವ ರೀತಿ ಇರಬೇಕು ಅಂತ ನಾವು ಬಯಸ್ತೀವಿ. ನಮ್ಮ ಮಗಳನ್ನೂ ಕೂಡ ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗ್ತಾಳೆ, ಅವಳು ಅದೇ ರೀತಿ ನಾವು ಬೆಳೆಸಬೇಕು. ತಂದೆ ತಾಯಿಗಳು ಹೆಣ್ಮಕ್ಳಿಗೆ ಹೊಡೆದು ಬೈದು ಶಿಕ್ಷೆ ಕೊಟ್ಟು ಬುದ್ಧಿ ಕಲಿಸ್ಬೇಕು. ಅವ್ರಿಗೆ ಅವಮಾನ ಮಾಡಬೇಕು, ಕಷ್ಟ ಕೊಡಬೇಕು. ಆಗ ಅವರು ಗಂಡನ ಮನೆಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಕಷ್ಟ, ಸುಖ, ಅವಮಾನ, ನೋವು, ದುಃಖ ಅವರಿಗೆ ಆಗೋದಿಲ್ಲ. ಯಾಕಂತಂದರೆ ತವ್ರ ಮನೆಯಲ್ಲಿ ಅದರ 10 ವರ್ಷ ಅನುಭವ ಆಗಿರುತ್ತೆ ಅವರಿಗೆ. ಅವ್ರ ಗಂಡನ ಮನೆಯೇ ಸ್ವರ್ಗ ಅನ್ಕೊಂತಾರೆ. ಒಂದು ವೇಳೆ ನೀವು ತವ್ರ ಮನೆಯಲ್ಲಿ ಸ್ವರ್ಗದಲ್ಲಿದ್ದಂಗಿದ್ದು ಗಂಡನ ಮನೆಗೆ ಹೋದರೆ ನರಕ ಆಗುತ್ತೆ. ತವ್ರ ಮನೆಯಲ್ಲಿ ನರಕದಲ್ಲಿದ್ದಂಗೆ ಇರಬೇಕು, ಗಂಡನ ಮನೆಯಲ್ಲಿ ಸ್ವರ್ಗದಾಗಿದ್ದಂಗೆ ಇರ್ತೀಯ. ಇವೆಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಕಲಿಸ್ಬೇಕು. ಶಿಕ್ಷಣ ಅಂದರೆ ಕಾಲೇಜಿಗೆ ಕಳಿಸಿ, ಆಫೀಸಿಗೆ ಕಳಿಸಿ, ಪ್ಯಾಂಟು ಶರ್ಟ್ ಹಾಕ್ಕೊಂಡು ದುಡಿದು ಸಂಬಳ ತರೋದಲ್ಲ. ಶಿಕ್ಷಣ ಅಂತಂದರೆ ಮಾನವೀಯ ಮೌಲ್ಯಗಳು, ಸಂಸಾರಕ್ಕೆ ಅಗತ್ಯವಾಗಿರ್ತಕ್ಕಂಥ ಜ್ಞಾನ, ಅದಕ್ಕೆ ಬೇಕಾದಂಥ ತಯಾರಿ. ಸಂಸಾರ ಅಂದರೆ ನಮ್ಮ ಮನೆಯ ಹೊಸಲಿನ ಒಳಗಡೆ ಇರತಕ್ಕಂಥ ಪ್ರಪಂಚ. ಅದು ಬೃಂದಾವನ ಆಗಿರಬೇಕು, ಅದು ನಂದ ಗೋಕುಲವಾಗಿರಬೇಕು. ಆ ರೀತಿ ಹೆಣ್ಣುಮಕ್ಕಳು ಮಾಡಬೇಕು. ಮಕ್ಕಳ ಶ್ರೇಯಸ್ಸು, ಕುಟುಂಬದ ಶ್ರೇಯಸ್ಸು, ಸಮಾಜದ ಶ್ರೇಯಸ್ಸು, ದೇಶದ ಅಭಿವೃದ್ಧಿ ಎಲ್ಲ ತಾಯಿ ಕೈಯಲ್ಲೇ ಇರೋದು. ಇವತ್ತು ಯಾವುದಾದ್ರೂ ಒಂದು ಜಾಗದಲ್ಲಿ ವಿದ್ಯಾವಂತರಿಲ್ಲ, ಬುದ್ಧಿವಂತರಿಲ್ಲ, ಜ್ಞಾನವಂತರಿಲ್ಲ, ತಿಳುವಳಿಕೆ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಅವ್ರ ತಾಯಿನೇ. ಅವ್ರ ತಾಯಿ ಹೇಗಿರ್ತಾರೋ ಮಕ್ಕಳು ಅದೇ ಥರ ಇರ್ತಾರೆ. ಗರ್ಭಿಣಿಯಾಗಿದ್ದಾಗ ತಾಯಿ ಏನು ನೋಡ್ತಾಳೋ ಮಗು ಅದನ್ನೇ ನೋಡುತ್ತೆ. ಹೆಣ್ಮಕ್ಳು ಗರ್ಭಿಣಿಯಾಗಿದ್ದಾಗ ತಾಯಿ ಏನು ಮಾತಾಡ್ತಾಳೋ ಅದನ್ನೇ ಮಾತಾಡುತ್ತೆ. ತಾಯಿ ಏನು ಕೇಳ್ತಾಳೋ ಮಗು ಕೂಡ ಅದನ್ನೇ ಕೇಳ್ತಾ ಇರುತ್ತೆ. ಹಾಗಾಗಿ ಗರ್ಭಿಣಿಯಾದ ಪ್ರತಿಯೊಂದು ಸ್ತ್ರೀ ಅಂದರೆ ತಾಯಿಯಾಗೋಳು ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು. ಆಗ ಮಗು ಕೂಡ ಒಳ್ಳೆಯದನ್ನೇ ನೋಡ್ತಿರುತ್ತೆ, ಒಳ್ಳೆಯದನ್ನೇ ಕೇಳ್ತಿರುತ್ತೆ, ಒಳ್ಳೆಯದನ್ನೇ ಮಾತಾಡ್ತಿರುತ್ತೆ. ಯಾವುದೇ ಕಾರಣಕ್ಕೂ ತಾಯಿಯಾದವಳು ಗರ್ಭಿಣಿಯಾಗಿದ್ದಾಗ ಕೆಟ್ಟದ್ದನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು, ಕೆಟ್ಟ ಆಲೋಚನೆಗಳನ್ನ ಮಾಡಬಾರ್ದು. ಅದೇ ರೀತಿ ಮಗು ಹುಟ್ಟಿದ ಮೇಲೆ ಆ ಮಗುವಿಗೆ
ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ತರಬೇತಿ ಕೊಡಬೇಕು. ಮತ್ತು ಕೆಟ್ಟ ಆಲೋಚನೆಗಳನ್ನ ಮಾಡಬಾರ್ದು ಅಂತೇಳಿ ಮನಸ್ಸನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತೇಳಿ ಹೇಳ್ಕೊಡ್ಬೇಕು. ತಾಯಿಯಾದವಳು ಮಕ್ಕಳಿಗೆ ಇಂದ್ರಿಯ ಶುದ್ಧತೆ, ಇಂದ್ರಿಯ ನಿಗ್ರಹ ಹೇಳ್ಕೊಡ್ಬೇಕು. ಮಕ್ಕಳಿಗೂ ಮನಸ್ಸಿರುತ್ತೆ, ಅವರ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ತಾಯಿನೇ ಸಾಧ್ಯ, ಬೇರೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ತಾಯಿ ಮಾರ್ಗದರ್ಶನ ಒಂದೇ. ಯಾರು ಈ ಪ್ರಪಂಚದಲ್ಲಿ ನಮ್ಮ ಯಾರದೇ ಮಕ್ಕಳಿಗೆ ಏನು ಹೇಳಿದ್ರು ಯಾರೂ ಕೇಳಲ್ಲ, ತಾಯಿನೇ ಹೇಳಬೇಕು. ಆದ್ದರಿಂದ ತಾಯಿಯಾದವಳು ಮಕ್ಕಳ ಯೋಗಕ್ಷೇಮಕ್ಕೋಸ್ಕರ ಬುದ್ಧಿವಂತಳಾಗಿರಬೇಕು, ಜ್ಞಾನಿಯಾಗಿರಬೇಕು, ವಿದ್ಯಾವಂತಳಾಗಿರಬೇಕು, ಒಳ್ಳೆಯ ಶಿಕ್ಷಣ ಪಡೆದಿರಬೇಕು, ಮಾನವೀಯ ಮೌಲ್ಯಗಳು ಗೊತ್ತಿರಬೇಕು, ಕುಟುಂಬದ ಒಳಗಡೆ ಜೀವನ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆ ಸಂಪಾದನೆ ಮಾಡಬೇಕು, ಎಲ್ಲ ಜ್ಞಾನ ಯೋಗ್ಯತೆ ಎಲ್ಲ ಸಂಪಾದನೆ ಮಾಡಬೇಕು. ಕುಟುಂಬನೂ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ಆವಾಗ ದೇಶ ಚೆನ್ನಾಗಿರುತ್ತೆ. ಎಲ್ಲ ತಾಯಿ ಕೈಯಲ್ಲೇ ಇದೆ. ಅದಕ್ಕೆ ಈ ಪ್ರಪಂಚ ಉದ್ಧಾರ ಆಗೋದು ಹೆಣ್ಣಿನಿಂದನೇ, ಸರ್ವನಾಶ ಆಗೋದು ಹೆಣ್ಣಿನಿಂದನೇ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ತಾಯಿನೇ ದೇವರು, ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿನೇ ಗುರು, ತಾಯಿನೇ ದೈವ, ತಾಯಿನೇ ಸರ್ವಸ್ವ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, 9 ತಿಂಗಳ ಕಾಲ ಎತ್ತು ಹೊತ್ತು ಸಾಕ್ತಾಳೆ. ಹುಟ್ಟಿದ ಮಕ್ಕಳಿಗೆ ಬುದ್ಧಿ ಬರೋವರೆಗೂ ಎಲ್ಲ ಸೇವೆ ಮಾಡಿ ಸಾಕ್ತಾಳೆ. ಮತ್ತು ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾಳೆ, ಉತ್ತಮ ಪ್ರಜೆಗಳನ್ನಾಗಿ ಮಾಡ್ತಾಳೆ ಅಂಥೇಳಿ ಆ ತಾಯಿಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನ. ಅದು ತಾಯಿಯೇ ದೇವರು. ನಿಜವಾಗಲೂ ತಾಯಿನೇ ದೇವರು. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು ನಮ್ಮ ತಾಯಿನೇ. ಹಾಗಾಗಿ ತಾಯಿನೇ ದೇವರು. ಪ್ರತಿಯೊಬ್ಬರು ತಾಯಿಗೆ ಗೌರವ ಕೊಡಿ, ತಾಯಿ ಬದುಕಿರೋವರೆಗೂ ಸೇವೆ ಮಾಡಿ, ತಾಯಿಯನ್ನು ಸಂತೋಷವಾಗಿ ಇಟ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.